ಈ ಮಳೆ ಆಗ್ತಾ ಇರೋದ್ರಿಂದ ನೀರಲ್ಲಿ ಕೊಚ್ಕೊಂಡು ಹೋದಂತ ವ್ಯಕ್ತಿ ಚರಂಡಿಗೆ ಆಯತಪ್ಪಿ ಬಿದ್ದಂತ ವ್ಯಕ್ತಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಬ್ಬಳ್ಳಿಯ ಕಸಬಾಪೇಟ ಠಾಣಾ ವ್ಯಾಪ್ತಿಯ ಬೆಳಗಲಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಚರಂಡಿಗೆ ಆಯತಪ್ಪಿ ಬಿದ್ದಂತ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾರೆ. ಸುಮಾರು 65 ವರ್ಷದ ವ್ಯಕ್ತಿಯಂತೆ. ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಬಟ್ ಇನ್ನೂ ಕೂಡ ವ್ಯಕ್ತಿ ಪತ್ತೆಯಾಗಿಲ್ಲ. ಬೀರಬಂದ ಓಣಿಯ ಹುಸೇನ್ ಕಳಸ್ ಅನ್ನುವಂಥ ವ್ಯಕ್ತಿ ಕೊಚ್ಕೊಂಡು ಹೋಗಿರೋದು. ಇನ್ನೂ ಕೂಡ ಪತ್ತೆ ಆಗ್ತಾ ಇಲ್ಲ ಅವರ ಬಗ್ಗೆ ಸುಳಿವು. ಕಸಬಾಪೇಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಹುಡುಕ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿಯ ಬಗ್ಗೆ ಸುಳಿವೇ ಇಲ್ಲ. ಎಷ್ಟು ದೂರ ಹೋಗಿರ್ಬೋದು ಕೊಚ್ಕೊಂಡು ಹೋಗಿದ್ರೆ, ಅಥವಾ ಮಧ್ಯದಲ್ಲಿ ಏನಾದರೂ ಯಾರಾದರೂ ರಕ್ಷಣೆ ಮಾಡಿದ್ರಾ, ಬದುಕಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಬಟ್ ಆ ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭವಾಗಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಅವರ ಹುಡುಕಾಟಕ್ಕೆ ಈಗ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಕಾರ್ಯವನ್ನೇ ನಡೆಸ್ತಾ ಇರೋದು. ಮತ್ತೊಂದು ಕಡೆ ಕುಟುಂಬಸ್ಥರ ಆತಂಕದಲ್ಲಿದ್ದಾರೆ. ಏನಾಯಿತು ಇವ್ರಿಗೆ, ಏನು ಕತೆ, ಬದುಕಿದ್ದಾರೋ ಇಲ್ವೋ, ಯಾರಾದರೂ ರಕ್ಷಣೆ ಮಾಡಿದ್ರ, ಮಧ್ಯದಲ್ಲಿ ಕೊಚ್ಕೊಂಡು ಹೋಗಿದ್ರೆ ಎಲ್ಲಿವರೆಗೂ ಹೋಗಿರ್ಬೋದು, ಒಂದು ಆತಂಕ ಶುರುವಾಗಿದೆ ಕುಟುಂಬಸ್ಥರಿಗೆ. ಗಾಡಿಯಲ್ಲಿ ಬಾಡಿ ಸಾಹೇಬ್ರು ಅಲ್ಲಿ ಕರಿತಾ ಇದಾರೆ. ಆದಿತ್ಯವರು ಪ್ಲಸ್ ಒಂದು ತಹಸೀಲ್ದಾರ್ ಸಾಹೇಬ್ ಒಂದು ಹುಡ್ಕೊಂಡು ಬರ್ರಿ, ಅಲ್ಲಿಗೆ ಹೋಗ್ರಿ ಸರ್. ಮಾಡ್ತೀವಿ ಇನ್ನೊಂದು ಹಗ್ಗ ಬರೋದೈತಿ ಗಾಡಿಯಲ್ಲಿ ಬಾಡಿ ಸಾಹೇಬ್ರು ಅಲ್ಲಿ ಕರಿತಾ ಇದಾರೆ. ಆದಿತ್ಯವರು ಪ್ಲಸ್ ಒಂದು ತಹಸೀಲ್ದಾರ್ ಸಾಹೇಬ್ ಒಂದು ಹುಡ್ಕೊಂಡು ಬರ್ರಿ, ಅಲ್ಲಿಗೆ ಹೋಗ್ರಿ ಸರ್. ಮಾಡ್ತೀವಿ ಇನ್ನೊಂದು ಹಗ್ಗ ಬರೋದೈತಿ ಗಾಡಿಯಲ್ಲಿ ಬಾಡಿ. ಹುಸೇನ್ ಅವರ ಸಹೋದರ ಜಾಫರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಧಾರವಾಡ ಜಿಲ್ಲೆಯಾದಂಥ ವರುಣನ ಅರ್ಭಟ ಮುಂದುವರೆದಿದೆ. ಬೆಣ್ಣೆ ಹಳ್ಳವೂ ಸಹ ಮಿತಿ ಮೀರಿ ಹರಿತಾ ಇದೆ. ಇದೇ ಒಂದು ಬೆಣ್ಣೆ ಹಳ್ಳದಲ್ಲಿ ಸಿಲುಕಿಕೊಂಡಂತಹ ಅಂದರೆ ಹುಬ್ಬಳ್ಳಿ ತಾಲೂಕಿನ ಒಂದು ಇಂಗಳ್ಳಿಯ ಪಕ್ಕದಲ್ಲಿರುವಂತಹ ಒಂದು ಬೆಣ್ಣೆ ಹಳ್ಳ. ಈ ಒಂದು ಬೆಣ್ಣೆ ಹಳ್ಳ ಪ್ರತಿ ವರ್ಷವೂ ಸಹ ಇಲ್ಲಿ ಅಂತಂದರೆ ಒಂದಲ್ಲ ಒಂದು ಅವಾಂತರವನ್ನು ಸೃಷ್ಟಿ ಮಾಡುತ್ತೆ. ಆ ಸೃಷ್ಟಿ ಮಾಡಿದಂತಹ ರೀತಿಯಲ್ಲಿ ನಿನ್ನೆ ರಾತ್ರಿಯಿಂದ ದೊಡ್ಡದಂತಹ ಒಂದು ಮಳೆ ಸುರಿತು. ಆ ಮಳೆ ಸುರಿದ ಹಿನ್ನೆಲೆಯಲ್ಲಿ ಅಂತಂದರೆ 3 ಜನ ಕುರಿಗಾಯಿಗಳು ಈಗಾಗಲೇ ಅಂದರೆ ಒಳಗಡೆ ಸಿಲುಕಿಕೊಂಡಿದ್ರು. ಮತ್ತು 3 ಜನ ಕುರಿಗಾಯಿಗಳು ಅಷ್ಟೇ ಅಲ್ಲದೆ ಇಲ್ಲಂದ್ರೆ 400ಕ್ಕೂ ಹೆಚ್ಚು ಸಾಹೇಬ್ರು ಅಲ್ಲಿ ಕರಿತಾ ಇದಾರೆ. ಆದಿತ್ಯವರು ಪ್ಲಸ್ ಒಂದು ತಹಸೀಲ್ದಾರ್ ಸಾಹೇಬ್ ಭಾರಿ ಮಳೆ ಸುರಿತಾ ಇದೆ ಹುಬ್ಬಳ್ಳಿ ಧಾರವಾಡದಾದ್ಯಂತ. ಹೀಗಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದ್ದಾವೆ. ಇನ್ನು ಬೆಣ್ಣೆ ಹಳ್ಳ ಇರ್ಬೋದು, ಅನೇಕ ಬೇರೆ ಬೇರೆ ರೀತಿಯ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಹೀಗಾಗಿ ಅವಾಂತರಗಳೇ ಹೆಚ್ಚಾಗ್ತಾ ಇರೋದು. ಕೆಲವು ಕಡೆ ಮಳೆ ನಿಂತರೂ ಕೂಡ ಅವಾಂತರಗಳು ಮಾತ್ರ ನಿಲ್ತಾ ಇಲ್ಲ. ಸದ್ಯ ಆಯಾ ತಪ್ಪಿ ಚರಂಡಿಗೆ ಬಿದ್ದಂಥ ಹುಸೇನ್ ಕಳಸ ಅನ್ನುವಂಥ ವ್ಯಕ್ತಿಯ ಹುಡುಕಾಟ ಮುಂದುವರೆದಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಕೂಡ ಅಲ್ಲೇ ಬೀಡ್ಬಿಟ್ಟು ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಎಲ್ಲಾದರೂ ಕೊಚ್ಕೊಂಡು ಹೋದ್ರಾ ಅಥವಾ ಕೆಸರಲ್ಲಿ ಏನಾದರೂ ಸಿಲ್ಕಾಕೊಂಡಿದ್ದಾರಾ ಅಂತೇಳಿ ಹುಡುಕಾಟ ನಡೆಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಬಟ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ನಿನ್ನೆ ಸಂಜೆ 5:30 ಅಷ್ಟೊತ್ತಿಗೆ ನಡೆದಿರುವಂಥ ಘಟನೆ. ಬಟ್ ವ್ಯಕ್ತಿ ಎಲ್ಲಿ ಹೋದ್ರು, ಏನು ಕತೆ, ಇನ್ನೂ ಪತ್ತೆಯಾಗ್ತಾ ಇಲ್ಲ.
ಬದುಕುಳಿದಿದ್ರೆ ಅಟ್ಲೀಸ್ಟ್ ಮನೆಗೆ ಬರ್ತಾ ಇದ್ರು, ಯಾರಾದರೂ ರಕ್ಷಣೆ ಮಾಡಿದರೆ. ಹಾಗಾದರೆ ಕೊಚ್ಕೊಂಡು ಹೋಗ್ಬಿಟ್ರಾ, ಎಲ್ಲಾದರೂ ಕೆಸರಲ್ಲಿ ಸಿಲ್ಕಾಕೊಂಡಿದ್ದಾರಾ, ಅಲ್ಲಲ್ಲಿ ಈ ಹಳ್ಳ ಕೊಳ್ಳ ಅಂತ ಬಂದಾಗ ಪೊದೆಗಳಿರುತ್ತೆ, ಅಲ್ಲೇನಾದರೂ ಸಿಲ್ಕಾಕೊಂಡಿದ್ದಾರಾ, ಅಟ್ಲೀಸ್ಟ್ ಬದುಕಿದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಅವ್ರು ಕೊಚ್ಕೊಂಡೇ ಹೋಗಿದ್ದಾರೆ ಅಂದರೆ ಬದುಕೋದು ಸಾಧ್ಯ, ಬಟ್ ಯಾರಾದರೂ ರಕ್ಷಣೆ ಮಾಡಿದರೆ ಬದುಕಿರ್ತಾರೆ. ಏನು ವಿಚಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸದ್ಯ. ಅವರ ಸ್ನೇಹಿತರು, ಸಂಬಂಧಿಕರು ಆತಂಕದಲ್ಲಿದ್ದಾರೆ.